ಸತ್ತ ಮೀನನ್ನು ನದಿ ನೀರು ದಡಕ್ಕೆ ತಳ್ಳುತ್ತದೆ. ಹಣವಿಲ್ಲದ ಮನುಷ್ಯನನ್ನು ಸಮಾಜ, ಕುಟುಂಬ ಮೂಲೆಗೆ ತಳ್ಳುತ್ತದೆ. ಈಜದೆ ಮೀನಿಗೆ ಬೆಲೆ, ದುಡಿದರೆ ಮನುಷ್ಯನಿಗೆ ಬೆಲೆ ಎನ್ನುವುದು ಸಿಗುವುದಕ್ಕೆ ಸಾಧ್ಯವಾಗುವುದು. ಕುರುಡನೊಬ್ಬ ದೇವರ ಗುಡಿಯಲ್ಲಿ ಬಂದಿದ್ದನ್ನು ನೋಡಿದ ಜನ ನಕ್ಕಿದರು. ನಕ್ಕು ಹೇಳಿದರು, ದೇವರು ದರ್ಶನಕ್ಕೆ ಬಂದಿದ್ದೀಯೋ ಎಂದು. ದೇವರನ್ನ ನೋಡಬಲ್ಲೆಯಾ ಅಂದರು. ಕುರುಡ ಉತ್ತರಿಸಿದ, ದೇವರನ್ನ ನೋಡುತ್ತೇನೆಯೋ ಇಲ್ಲವೋ ಗೊತ್ತಿಲ್ಲ, ಆದರೆ ದೇವರು ನನ್ನನ್ನು ನೋಡುತ್ತಾನೆ, ಅದೇ ನನ್ನ ಭಾಗ್ಯ ಎಂದು. ದೇವರು ನಿಮ್ಮನ್ನು ನೋಡುವುದು ಮಾತ್ರ ಮುಖ್ಯವಾಗುತ್ತದೆ. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆ ಮಾಡಿಕೊಂಡು ನಾವು ಖುಷಿಯಾಗಿ ಇರಬೇಕೇ ಹೊರತು ಅವರನ್ನು ಬದಲಾಯಿಸಲು ಹೋಗಬಾರದು. ಸುಮ್ಮನೆ ನಮ್ಮ ಸಮಯವೆನ್ನುವುದು ವ್ಯರ್ಥವಾಗುವುದು. ಒಬ್ಬ ವ್ಯಕ್ತಿ ಒಂಟಿಯಾಗಿ ಇರುತ್ತಾನೆ ಅಂದರೆ ಅದು ಅಹಂಕಾರದಿಂದ ಅಲ್ಲ, ಎಲ್ಲ ಸಂಬಂಧಗಳ ನಂಬಿಕೆ ಪೆಟ್ಟು ತಿಂದಿರುತ್ತಾನೆ, ಅದಕ್ಕೆ ಒಬ್ಬಂಟಿಯಾಗಿ ಇರುತ್ತಾನೆ. ದೇವರ ಮೂರ್ತಿ ಮುಂದೆ ನಿಂತು ಕಷ್ಟಗಳೇ ಬಾರದಂತೆ ಮಾಡು ಅಂದಾಗ ಮೂರ್ತಿಯು ಮುಗುಳ್ನಗುತ್ತಾ ಹೇಳಿತು, ನಾನು ಉಳಿ ಪೆಟ್ಟು ತಿನ್ನದಿದ್ದರೆ ನೀನು ನನಗೆ ಕೈ ಮುಗಿಯುತ್ತಿರಲಿಲ್ಲ ಎಂದು. ಹೆಣಕ್ಕೂ ಒಂದು ಕೊಂಬು ಮಾತ್ರ ವ್ಯತ್ಯಾಸ. ಈ ಶರೀರ ಒಂದಲ್ಲ ಒಂದು ದಿನ ಹೆಣವಾಗಿಯೇ ಆಗುತ್ತದೆ. ಹಾಗಾಗಿ ಹಣವಂತನೆಂಬ ಅಹಂಕಾರ ಕೊಂಬು ಏಕೋ ಮನುಜ. ಏನೇ ಇದ್ದರೂ ಕೂಡ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸಿ ಜೀವನದಲ್ಲಿ ಮುಂದುವರಿಯುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಬದುಕಿನಲ್ಲಿ ಅಂದುಕೊಂಡಂತಹ ಜೀವನವನ್ನು ರೂಢಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದು. ಸಿಗದವರನ್ನ ಹುಡುಕಬೇಡಿ, ಸಿಕ್ಕವರನ್ನ ಬಿಡಬೇಡಿ. ಬರದವರನ್ನ ಕಾಯಬೇಡಿ, ಬಂದವರನ್ನ ಕಾಯಿಸಬೇಡಿ. ಕೊಡದವರನ್ನ ಕೇಳಬೇಡಿ, ಕೊಟ್ಟವರನ್ನ ಮರೆಯಬೇಡಿ. ಬಡವನಿಗೆ ನೆಮ್ಮದಿ ಇರುತ್ತದೆ, ಆದರೆ ಹಣ ಇರುವುದಿಲ್ಲ. ಸಾಹುಕಾರನಿಗೆ ಹಣ ಇರುತ್ತದೆ, ಆದರೆ ನೆಮ್ಮದಿ ಇರುವುದಿಲ್ಲ. ಹಣ ಮತ್ತು ನೆಮ್ಮದಿ ಇದ್ದವರಿಗೆ ಒಳ್ಳೆಯ ಗುಣ ಇರುವುದಿಲ್ಲ. ಹಣ, ಗುಣ ಮತ್ತು ನೆಮ್ಮದಿ ಇದ್ದವರಿಗೆ ಈ ಭೂಮಿಯ ಮೇಲೆ ಹೆಚ್ಚು ದಿವಸಗಳ ಕಾಲ ಜಾಗ ಎನ್ನುವುದೇ ಇರುವುದಿಲ್ಲ. ಜೀವನದಲ್ಲಿ ನಿನ್ನ ತಪ್ಪು ಇಲ್ಲದೆ ಯಾರು ನಿನ್ನನ್ನು ನಿಂದಿಸಿದರೂ ಕೂಡ ಪ್ರತಿಕಾರವನ್ನು ತೀರಿಸಿಕೊಳ್ಳಲು ನಿನ್ನ ಕೈಯಲ್ಲಿ ಆಗದೇ ಇದ್ದರೂ ಕೂಡ ಕಾಲ ಅವರನ್ನು ತಪ್ಪದೇ ಶಿಕ್ಷೆಗೆ ಒಳಪಡಿಸುತ್ತದೆ. ಏಕೆಂದರೆ ಅವರು ಮಾಡಿರುವಂತಹ ಕರ್ಮಗಳಿಗೆ ಅವರೇ ಶಿಕ್ಷೆಯನ್ನು ಅನುಭವಿಸಬೇಕು ಎನ್ನುವುದನ್ನು ಮರೆಯಬೇಡ. ಚಿಂತೆಯಿಲ್ಲದ ಜೀವನವನ್ನು ಭಗವಂತ ಯಾರಿಗೂ ಕೂಡ ನೀಡಿರುವುದಿಲ್ಲ, ಆದರೆ ಚಿಂತೆಯನ್ನು ಮರೆಸುವಂತಹ ಸಂಬಂಧವನ್ನು ಖಂಡಿತ ನೀಡಿರುತ್ತಾನೆ. ಅಂತಹ ಸಂಬಂಧವನ್ನು ಎಂದಿಗೂ ಕೂಡ ಜೀವನದಲ್ಲಿ ಕಳೆದುಕೊಳ್ಳುವುದಕ್ಕೆ ಹೋಗಲೇಬೇಡಿ. ಜೀವನದಲ್ಲಿ ಯಾರಿಗೆ ನೀನು ಸಹಾಯ ಮಾಡುತ್ತಿರುವೆಯೋ ಅವರೇ ನಿನಗೆ ಮೊದಲು ಮೋಸವನ್ನು ಮಾಡುವುದು. ಹುಡುಗನಿಗೆ ಕಣ್ಣು ಬಂದ ತಕ್ಷಣ ಅವನು ಮೊದಲು ಬಿಸಾಕೋದೆ ಅವನ ಕೈಯಲ್ಲಿ ಇರುವಂತಹ ಕೋಲನ್ನು. ಬಡವನಿಗೆ ನೆಮ್ಮದಿ ಇರುತ್ತದೆ, ಆದರೆ ಹಣ ಇರುವುದಿಲ್ಲ. ಸಾಹುಕಾರನಿಗೆ ಹಣ ಇರುತ್ತದೆ, ಆದರೆ ನೆಮ್ಮದಿ ಇರುವುದಿಲ್ಲ. ಹಣ ಮತ್ತು ನೆಮ್ಮದಿ ಇದ್ದವನಿಗೆ ಒಳ್ಳೆಯ ಗುಣ ಇರಲ್ಲ. ಹಣ, ಗುಣ ಮತ್ತು ನೆಮ್ಮದಿ ಇದ್ದವರಿಗೆ ಈ ಭೂಮಿಯ ಮೇಲೆ ಹೆಚ್ಚು ದಿವಸಗಳ ಕಾಲ ಜಾಗ ಎನ್ನುವುದೇ ಇರುವುದಿಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡಿ. ಯಾವುದು ಕೂಡ ಇಲ್ಲಿ ಶಾಶ್ವತ ಅನ್ನುವುದು ಇಲ್ಲ ನೋಡಿ. ದುಃಖದಲ್ಲಿ ಇರುವಾಗ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕೆ ಹೋಗಬಾರದು. ಖುಷಿಯಲ್ಲಿ ಇದ್ದಾಗ ಯಾವುದೇ ಪ್ರಮಾಣ ವಚನವನ್ನು ಮಾಡುವುದಕ್ಕೆ ಹೋಗಬಾರದು. ಕೋಪದಲ್ಲಿ ಇರುವಾಗ ದುಡುಕಿ ಮಾತನಾಡುವುದಕ್ಕೆ ಹೋಗಬಾರದು. ಇದು ನಮ್ಮ ಉತ್ತರ. ಇದು ಜೀವನದ ಗುಟ್ಟಾಗಬೇಕು. ಯೋಚನೆ ಮಾಡಿ ನಿದ್ದೆ ಮಾಡುವಷ್ಟರಲ್ಲಿ ರಾತ್ರಿ ಅರ್ಧ ಮುಗಿದು ಹೋಗಿರುತ್ತದೆ. ಚೆನ್ನಾಗಿ ನಿದ್ದೆ ಬರುವ ಹೊತ್ತಿಗೆ ಬೆಳಕು ಹರಿದಿರುತ್ತದೆ. ಇಷ್ಟೇ ಈ ಜೀವನ ಶೈಲಿ ಎನ್ನುವುದು. ಯಾವುದು ಕೂಡ ಇಲ್ಲಿ ಅಂದುಕೊಂಡಂತೆ ಇರುವುದೇ ಇಲ್ಲ. ಮನೆಯಿಂದ ತೆಗೆದುಕೊಂಡ ಹೋದ ಬಾಳೆಹಣ್ಣು ಬರೀ ಬಾಳೆಹಣ್ಣು ಆಗಿತ್ತು. ದೇವರ ಗುಡಿಯೊಳಗೆ ಇಟ್ಟು ಹೊರತಂದ ನಂತರ ಅದು ಪ್ರಸಾದವಾಯಿತು. ಹಣ್ಣು ಬದಲಾಗಲಿಲ್ಲ, ನಾವುಗಳು ನೋಡುವಂತಹ ಕಣ್ಣು ಬದಲಾಯಿತು. ದೃಷ್ಟಿ ಸರಿ ಇದ್ದರೆ ಸೃಷ್ಟಿಯೂ ಕೂಡ ಸರಿ ಇರುತ್ತದೆ ಎನ್ನುವ ಮಾತನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಬೇಡಿ. ಶಬ್ದ ಮಾಡುವ ಗೆಜ್ಜೆಯನ್ನು ಕಾಲಿಗೆ ಹಾಕಿಕೊಳ್ಳುತ್ತಾರೆ, ಮೌನವಾಗಿ ಇರುವ ಬಂಗಾರವನ್ನು ಕೊರಳಿಗೆ ಹಾಕಿಕೊಳ್ಳುತ್ತಾರೆ. ಹಾಗೆ ನಿಮ್ಮ ಹಿಂದೆ ಮಾತನಾಡುವವರು ನಿಮ್ಮ ಕಾಲ ಕೆಳಗೆ ಇರುತ್ತಾರೆ. ಅವರನ್ನು ಎಂದಿಗೂ ಕೂಡ ಜೀವನದಲ್ಲಿ ಸೇರಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಎಲ್ಲರೂ ನನ್ನವರೇ ಎಂದು ತಿಳಿದುಕೊಂಡು ಬದುಕಬೇಡ. ಅವರು ಅವಶ್ಯಕತೆ ಮುಗಿದ ಮೇಲೆ ನನ್ನವರು ಅಂದವರೆಲ್ಲರೂ ಕೂಡ ನಿನ್ನನ್ನು ಬಿಟ್ಟು ಹೋಗುವವರೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯಬೇಡ.
ಬಡವನಿಗೆ ನೆಮ್ಮದಿ ಇರುತ್ತದೆ, ಆದರೆ ಹಣ ಇರುವುದಿಲ್ಲ. ಸಾಹುಕಾರನಿಗೆ ಹಣ ಇರುತ್ತದೆ, ಆದರೆ ನೆಮ್ಮದಿ ಇರುವುದಿಲ್ಲ. ಹಣ ಮತ್ತು ನೆಮ್ಮದಿ ಇದ್ದವರಿಗೆ ಒಳ್ಳೆಯ ಗುಣ ಇರುವುದಿಲ್ಲ. ಹಣ, ಗುಣ ಮತ್ತು ನೆಮ್ಮದಿ ಇದ್ದವರಿಗೆ ಈ ಭೂಮಿಯ ಮೇಲೆ ಹೆಚ್ಚು ದಿವಸಗಳ ಕಾಲ ಜಾಗವೇ ಇರುವುದಿಲ್ಲ. ಮಾತಿಗೆ ಬೆಲೆ ಇಲ್ಲ ಅಂದಾಗ ಮೌನವಾಗಿ ಇರಬೇಕು. ಮೌನಕ್ಕೂ ಕೂಡ ಬೆಲೆ ಇಲ್ಲ ಅಂದಾಗ ಆ ಜಾಗದಿಂದ ದೂರ ಹೋಗಿ ಬಿಡಬೇಕು. ಸುಟ್ಟು ಹೋದ ನಂತರವೇ ಮೇಣದ ಬತ್ತಿಗೆ ಗೊತ್ತಾಯಿತಂತೆ, ನನ್ನನ್ನು ಸುಟ್ಟಿದ್ದು ಮತ್ಯಾರೂ ಕೂಡ ಅಲ್ಲ, ನನ್ನೊಳಗೆ ಇರುವಂತಹ ದಾರವೇ ಎಂದು. ಆರೋಗ್ಯದ ಗುಟ್ಟು ಏನೆಂದರೆ ಮಾಂಸ ಮಿತಿಯಾಗಿ ಇರಲಿ, ಸೊಪ್ಪು ತರಕಾರಿ ಅತಿಯಾಗಿ ಇರಲಿ, ಸಕ್ಕರೆ ಮಿತವಾಗಿ ಇರಲಿ, ಬೆಲ್ಲ ಅತಿಯಾಗಿ ಇರಲಿ, ಎಣ್ಣೆ ತುಪ್ಪ ಮಿತವಾಗಿ ಇರಲಿ, ಮೊಸರು ಮಜ್ಜಿಗೆ ಅತಿಯಾಗಿ ಇರಲಿ, ಅಕ್ಕಿ ಮಿತವಾಗಿ ಇರಲಿ, ರಾಗಿ ಗೋಧಿ ಅತಿಯಾಗಿ ಇರಲಿ. ಇವುಗಳು ನಿಮ್ಮ ಜೀವನದ ಆರೋಗ್ಯವನ್ನು ಸುಧಾರಿಸುತ್ತವೆ. ಎಲ್ಲಿ ನಮ್ಮ ಬೆಲೆ ಕಡಿಮೆ ಆಗುತ್ತಾ ಇದೆ ಎಂದು ತಿಳಿಯುತ್ತದೆಯೋ ಅಲ್ಲಿಗೆ ಹೋಗುವುದನ್ನೇ ನಿಲ್ಲಿಸಿಬಿಡಬೇಕು. ಅದು ಒಬ್ಬರ ಮನೆಯಾದರೂ ಕೂಡ ಸರಿ, ಒಬ್ಬರ ಮನಸ್ಸು ಕೂಡ ಆದರೂ ಕೂಡ ಸರಿ. ಜೀವನ ಕಲಿಸಿರುವಂತಹ ಪಾಠ ಇಷ್ಟೇ. ಕೆಲವರ ಗುಣ ಏನು ಅಂತ ಗೊತ್ತಾದಾಗ ನಮ್ಮಲ್ಲಿ ನಾವೇ ಬದಲಾವಣೆಯನ್ನು ಮಾಡಿಕೊಂಡು ನಾವು ಖುಷಿಯಾಗಿ ಇರಬೇಕೇ ಹೊರತು ಅವರನ್ನು ಬದಲಾಯಿಸುವುದಕ್ಕೆ ಹೋಗಬಾರದು. ಸುಮ್ಮನೆ ನಮ್ಮ ಸಮಯವೆನ್ನುವುದು ವ್ಯರ್ಥವಾಗುವುದು. ದಾನ ಮಾಡಿದರೆ ಹಣ ಹೋಗುತ್ತದೆ, ಲಕ್ಷ್ಮಿ ಹೋಗುವುದಿಲ್ಲ. ಗಡಿಯಾರ ಕೆಟ್ಟಿದ್ದರೆ ಗಡಿಯಾರ ನಿಲ್ಲುತ್ತದೆ, ಸಮಯ ಎಂದಿಗೂ ಕೂಡ ನಿಲ್ಲುವುದಕ್ಕೆ ಸಾಧ್ಯವೇ ಇಲ್ಲ. ತಪ್ಪನ್ನು ಮುಚ್ಚಿಕೊಳ್ಳುವುದರಿಂದ ತಪ್ಪು ಮುಚ್ಚಿ ಹೋಗುತ್ತದೆ, ಆದರೆ ಸತ್ಯ ಎನ್ನುವುದು ಯಾವಾಗಲೂ ಕೂಡ ಮುಚ್ಚಿ ಹೋಗುವುದಕ್ಕೆ ಸಾಧ್ಯವೇ ಇಲ್ಲ. ಅಂಗಳಗಳಲ್ಲಿ ಗರಿಕೆ ಹುಲ್ಲು ಬೆಳೆದಷ್ಟು ವೇಗವಾಗಿ ತುಳಸಿ ಗಿಡ ಬೆಳೆಯುವುದಿಲ್ಲ. ಅದೇ ರೀತಿಯಲ್ಲಿ ಮೋಸ ಮಾಡುವವರು ಅಭಿವೃದ್ಧಿ ಹೊಂದುವಷ್ಟು ವೇಗವಾಗಿ ಒಳ್ಳೆಯವರು ಅಭಿವೃದ್ಧಿ ಹೊಂದುವುದೇ ಇಲ್ಲ. ದೇವರು ಬೇಕಂತಲೇ ಕೆಲವು ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡಿಬಿಡುತ್ತಾನೆ. ಕಾರಣ ಇಷ್ಟೇ, ನಮಗೆ ತಿಳಿಯದೇ ಇರುವಂತಹ ಸತ್ಯ ಆ ದೇವರು ಶ್ರೀಕೃಷ್ಣ ಪರಮಾತ್ಮನಿಗೆ ತಿಳಿದಿರುತ್ತದೆ. ಭಯಪಟ್ಟು ಕುಳಿತುಕೊಂಡರೆ ಬದುಕುವುದು ಅಸಾಧ್ಯ. ತಪ್ಪೋ ಸರಿಯೋ ಹೆಜ್ಜೆಯನ್ನು ಹಾಕಿ ನೋಡು, ಗೆದ್ದರೆ ಮುಂದಕ್ಕೆ ನಡೆಯುತ್ತದೆ, ಸೋತರೆ ಮುಂದೆ ನೀನು ಹೇಗೆ ನಡೆಯಬೇಕು ಎನ್ನುವ ಪಾಠವನ್ನು ನಿನಗೆ ಕಲಿಸುತ್ತದೆ. ಅದೇ ರೀತಿಯಲ್ಲಿ ನಿನ್ನ ಜೀವನದ ಅತ್ಯಮೂಲ್ಯವಾಗಿರುವಂತಹ ಸಮಯವನ್ನು ಕಳೆದುಕೊಂಡಾಗಲೇ ನಿನಗೆ ತಿಳಿಯುವುದು. ಮೋಸ ಮಿತಿಯಲ್ಲಿ ಇರಲಿ. ನೀನು ಜೀವನದಲ್ಲಿ ಇನ್ನೊಬ್ಬರಿಗೆ ಮೋಸವನ್ನು ಮಾಡಿದರೆ ದೇವರು ಯಾವುದೋ ಒಂದು ರೂಪದಲ್ಲಿ ನಿನಗೂ ಕೂಡ ಮೋಸವನ್ನು ಮಾಡುವಂಥವರನ್ನು ಸೃಷ್ಟಿ ಮಾಡಿರುತ್ತಾನೆ ಅನ್ನುವುದನ್ನು ಮರೆಯಲೇಬೇಡ. ಅತ್ತು ಬಿಡು, ಸಮಾಧಾನವಾಗುತ್ತಂತೆ. ಮರೆತು ಬಿಡು, ಅಪ್ಪಿ ತಪ್ಪಿಯೂ ಕೂಡ ಮತ್ತೆ ನೆನಪಾಗದಂತೆ. ನನಗೆ ಯಾರೂ ಇಲ್ಲ ಅಂತ ಚಿಂತಿಸುವುದಕ್ಕಿಂತ ನನಗೆ ಯಾರೂ ಬೇಕಾಗಿಲ್ಲ ಅಂತ ಬದುಕುವುದೇ ಲೇಸು. ಏಕೆಂದರೆ ನಾವು ಯಾರಿಗಾಗಿಯೂ ಕೂಡ ಬದುಕಿಲ್ಲ, ಯಾರಿಗೋಸ್ಕರವೂ ಕೂಡ ಈ ಭೂಮಿಗೆ ಬಂದಿಲ್ಲ ಎನ್ನುವ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ಕಲಿತುಕೊಳ್ಳಿ. ಇಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ಸಮಯದಲ್ಲಿ ಅವರ ನಿಜವಾದ ಸ್ವರೂಪವನ್ನು ನಮ್ಮ ಎದುರಿಗೆ ಬಿಟ್ಟು ಹೋಗುವವರೇ ಆಗಿರುತ್ತಾರೆ ಎನ್ನುವುದನ್ನು ಮರೆಯಬಾರದು. ಇಷ್ಟ ಇದ್ದರೆ ಕಷ್ಟ ಬಂದರೂ ಕೂಡ ಬಿಡಬಾರದು. ಕಷ್ಟ ಆಗುತ್ತದೆ ಅನ್ನುವುದೇ ಆದರೆ ಇಷ್ಟವೇ ಪಡಬಾರದು. ಇಷ್ಟಪಟ್ಟು ಕಷ್ಟ ಅಂತ ಬಿಟ್ಟರೆ ಪ್ರೀತಿಗೆ ಅರ್ಥವೇ ಇರುವುದಿಲ್ಲ. ಬಲ ಇದೆ ಅಂತ ಅಹಂಕಾರವನ್ನು ಪಡಬೇಡ. ಏಕೆಂದರೆ ಕಲ್ಲು ನೀರಿನಲ್ಲಿ ಬಿದ್ದಾಗಲೇ ಅದರ ಒಂದು ಭಾರದಿಂದಲೇ ಅದು ಮುಳುಗಿ ಹೋಗಿರುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಬೇಡ. ದೇವರ ಮೂರ್ತಿಯ ಮುಂದೆ ನಿಂತು ಕಷ್ಟಗಳೇ ಬಾರದಂತೆ ಮಾಡು ಎಂದಾಗ ದೇವರ ಮೂರ್ತಿಯು ಮುಗುಳ್ನಗುತ್ತಾ ಹೇಳಿತ್ತಂತೆ, ನಾನು ಉಳಿಯ ಪೆಟ್ಟನ್ನು ತಿನ್ನದೇ ಇದ್ದಿದ್ದರೆ ನೀನು ನನಗೆ ಈ ರೀತಿಯಾಗಿ ಕೈ ಮುಗಿಯುತ್ತಾ ಇರಲಿಲ್ಲ ಎಂದು. ಅರ್ಥಾತ್ ದೇವರಿಗೂ ಕೂಡ ಕಷ್ಟ ಬಿಟ್ಟಿಲ್ಲ ಎಂದಾಗ ಇನ್ನು ನರಮಾನವರು ನಮಗೆ ಕಷ್ಟ ಎನ್ನುವುದು ಹೇಗೆ ತಾನೇ ಬಿಡುವುದಕ್ಕೆ ಸಾಧ್ಯವಾದೀತು ಹೇಳಿ. ಕಷ್ಟಗಳನ್ನು ಮೆಟ್ಟಿ ನಡೆಯುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಬದುಕಿನಲ್ಲಿ ಏನಾದರೂ ಒಂದು ಒಳ್ಳೆಯದನ್ನು ಮಾಡುವುದಕ್ಕೆ ಸಾಧ್ಯವಾದೀತು. ಶಬ್ದ ಮಾಡುವ ಗೆಜ್ಜೆಗಳನ್ನು ಕಾಲಿಗೆ ಹಾಕಿಕೊಳ್ಳುತ್ತಾರೆ. ಮೌನವಾಗಿ ಇರುವ ಬಂಗಾರವನ್ನು ಯಾವ ರೀತಿಯಾಗಿ ಕೊರಳಲ್ಲಿ ಹಾಕಿಕೊಳ್ಳುತ್ತಾರೆ. ಇಲ್ಲಿ ಜನರು ಶಬ್ದ ಮಾಡುವಂಥವರಿಗೆ ಹೆಚ್ಚಿನ ಬೆಲೆಯನ್ನು ಕೊಡುತ್ತಾರೆ. ಮೌನವಾಗಿ ಇರುವಂಥವರಿಗೆ ಹೆಚ್ಚಿನ ಗೌರವ ಎನ್ನುವುದು ಕಾಲವೇ ದೊರೆಯುವಂತೆ ಮಾಡುತ್ತದೆ. ಹಸಿದ ಹೊಟ್ಟೆಗೆ ಗೊತ್ತಿಲ್ಲ ಕನಸುಗಳ ಬೆಲೆ, ಹರಿದ ಬಟ್ಟೆಗೆ ಗೊತ್ತಿಲ್ಲ ಮಾನದ ಬೆಲೆ, ಹಣ ತುಂಬಿದ ಜೇಬಿಗೆ ಗೊತ್ತಿಲ್ಲ ಋಣದ ಬೆಲೆ. ಇಲ್ಲಿ ಬದುಕು ಮಾತ್ರ ಕಣ್ಣ ಮುಚ್ಚಾಲೆ ಆಟವನ್ನು ಆಡುತ್ತಾ ಇದೆ. ಉಸಿರಿದ್ದಾಗ ನನ್ನ ಕಂಡರೆ ಓಡುವಂತಹ ಮನುಷ್ಯರು ಉಸಿರು ನಿಂತಾಗ ನನಗಾಗಿಯೇ ಕಾಯುವರು ಎಂದು ಒಂದು ಕಾಗೆ ಹೇಳಿತ್ತಂತೆ.
ಕಾಲ ಎನ್ನುವುದು ಎಲ್ಲರಿಗೂ ಕೂಡ ಬಂದೇ ಬರುತ್ತದೆ. ಆ ಕಾಲ ಎನ್ನುವುದು ಬರುವವರೆಗೂ, ಸಮಯ ಎನ್ನುವುದು ಬರುವವರೆಗೂ ನಾವು ತಾಳ್ಮೆಯಿಂದ ಕಾಯಬೇಕಾಗಿರುವುದು ನಮ್ಮ ಆದ್ಯ ಕರ್ತವ್ಯ ಎನ್ನುವುದನ್ನು ಯಾವುದೇ ಕಾರಣಕ್ಕೂ ಕೂಡ ನಾವು ಮರೆಯುವುದಕ್ಕೆ ಹೋಗಲೇಬಾರದು. ಜೀವನದಲ್ಲಿ ಮತ್ತೆ ಬಾರದ 5 ವಿಷಯಗಳು ಯಾವುದು ಅಂದರೆ ನದಿಯಲ್ಲಿ ಎಸೆದ ಕಲ್ಲು, ಕಳೆದು ಹೋದ ಸಮಯ, ಒಮ್ಮೆ ಆಡಿದ ಮಾತು, ಕಳೆದುಕೊಂಡ ನಂಬಿಕೆ, ಕಳೆದುಕೊಂಡಿರುವಂತಹ ಸಂದರ್ಭಗಳು. ಇವುಗಳು ಇದ್ದಾಗಲೇ ಇವುಗಳನ್ನು ಚೆನ್ನಾಗಿ ಬಳಸಿಕೊಳ್ಳುವುದನ್ನು ಮನುಷ್ಯನಾದವನು ಕಲಿತುಕೊಂಡಾಗ ಮಾತ್ರ ಬದುಕಿನಲ್ಲಿ ತಾನು ಅಂದುಕೊಂಡ ರೀತಿಯಲ್ಲಿ ಬದುಕುವುದಕ್ಕೆ ಸಾಧ್ಯವಾದೀತು. ಆನೆಯಿಂದ ಬೆಟ್ಟವನ್ನು ತಳ್ಳಲು ಸಾಧ್ಯವಿಲ್ಲ, ಆದರೆ ಅದೇ ಬೆಟ್ಟವನ್ನು ಇಲಿ ಕೊರೆದು ನಾಶ ಮಾಡಬಲ್ಲದು. ಹಾಗಾಗಿಯೇ ಗಾತ್ರ ಮುಖ್ಯವಲ್ಲ, ಕೆಲಸ ಮುಖ್ಯವಾಗುತ್ತದೆ. ಯಾವುದೇ ಕೆಲಸವಾಗಲಿ ನಿರಂತರವಾಗಿ ಶ್ರಮ ಪಡುವಂತಹ ಗುಣವನ್ನು ಬೆಳೆಸಿಕೊಂಡಾಗ ದೊಡ್ಡ ಕೆಲಸವಾಗಲಿ ಅದನ್ನು ಮಾಡಿ ಮುಗಿಸುವುದಕ್ಕೆ ಸಾಧ್ಯವಾದೀತು. ಯಾರಾದರೂ ನಿನ್ನನ್ನು ಅವಮಾನಿಸಿದರೆ ಹೆದರುವುದಕ್ಕೆ ಹೋಗಬೇಡ. ಏಕೆಂದರೆ ಹುಚ್ಚು ಮನಸ್ಸುಗಳಿಗೆ, ಹುಚ್ಚು ಜನರುಗಳಿಗೆ ಗೊತ್ತೇ ಇರುವುದಿಲ್ಲ ಅದು ವಜ್ರವೆಂದು. ಅದಕ್ಕೆ ಅವರು ವಜ್ರವನ್ನು ಗಾಜು ಎಂದು ಭಾವಿಸಿಕೊಂಡು ಇರುತ್ತಾರೆ. ಎಷ್ಟು ತಾಳ್ಮೆಯಿಂದ ಇರುತ್ತೇವೆಯೋ ಅಷ್ಟು ಅಗ್ರಗಣ್ಯವಾಗಿರುವಂತಹ ಸ್ಥಾನವನ್ನು ಪಡೆಯುತ್ತೇವೆ. ಎಷ್ಟು ದೂರ ಇರುತ್ತೇವೆಯೋ ಅಷ್ಟು ಗೌರವವನ್ನು ಗಳಿಸುತ್ತೇವೆ. ಎಷ್ಟು ಕಡಿಮೆ ಆಸೆಯನ್ನು ಪಡುತ್ತೇವೆಯೋ ಅಷ್ಟು ಪ್ರಶಾಂತತೆಯನ್ನು ಕಾಪಾಡಿಕೊಳ್ಳುತ್ತೇವೆ. ಎಷ್ಟು ಕಡಿಮೆ ಮಾತನಾಡುತ್ತೇವೆಯೋ ಅಷ್ಟು ಲಾಭವನ್ನು ಪಡೆಯುತ್ತೇವೆ. ಉಗುರು ಬೆಳೆದ ಸಂದರ್ಭದಲ್ಲಿ ಉಗುರನ್ನು ಮಾತ್ರ ಬೆಳೆಯುತ್ತೇವೆ ಹೊರತು ಬೆರಳನ್ನು ತೆಗೆಯುವುದಿಲ್ಲ. ಅದೇ ರೀತಿಯಾಗಿ ಮನಸ್ತಾಪ ಬಂದಾಗ ಅಹಂಕಾರ ಮುರಿಯಬೇಕೇ ಹೊರತು ಸಂಬಂಧಗಳನ್ನು ಎಂದಿಗೂ ಕೂಡ ಮುರಿಯುವುದಕ್ಕೆ ಹೋಗಲೇಬಾರದು. ಯಾವಾಗ ನಾವು ಎಲ್ಲವನ್ನ ಖುಷಿಯಿಂದ ಇಡಲು ಬಯಸುತ್ತೇವೆಯೋ ಆವಾಗ ನಮಗೆ ಅರಿವಿಲ್ಲದೆ ನಾವು ಅವರ ಕಾಲಿನ ಕಸವಾಗಿ ಬಿಡುತ್ತೇವೆ ಎನ್ನುವುದನ್ನು ಮರೆಯಬೇಡಿ. ಜನಗಳ ಮಧ್ಯೆ ಯಾವ ರೀತಿಯಾಗಿ ಬದುಕಬೇಕು ಅಂದರೆ 32 ಹಲ್ಲುಗಳ ಮಧ್ಯೆ ನಾಲಿಗೆಯ ರೀತಿಯಲ್ಲಿ ಬದುಕಬೇಕು. ಎಲ್ಲರ ಜೊತೆಗೆ ನಾವು ಸಂಬಂಧದಲ್ಲಿ ಇರಬೇಕು, ಆದರೆ ಯಾರ ಮಧ್ಯೆಯೂ ಕೂಡ ಸಿಗಿ ಹಾಕಿಕೊಳ್ಳಬಾರದು. ಚಿಂತೆಗಿಂತ ದೊಡ್ಡ ಕಾಯಿಲೆ ಎನ್ನುವುದು ಇಲ್ಲ, ನಗುಗಿಂತ ದೊಡ್ಡ ಔಷಧಿ ಎನ್ನುವುದು ಇಲ್ಲ. ಬಂದಷ್ಟು ರೊಟ್ಟಿಗೆ ರುಚಿ ಹೆಚ್ಚಾಗಿಯೇ, ನೊಂದಷ್ಟು ಬದುಕಿಗೆ ಅರ್ಥ ಹೆಚ್ಚಾಗಿಯೇ. ಎಲ್ಲ ಇದ್ದು ಬದುಕುವುದು ದೊಡ್ಡ ವಿಷಯವಲ್ಲ, ಏನಿಲ್ಲದೆ ಬದುಕಿ ತೋರಿಸುವುದೇ ನಿಜವಾದ ಸಾಧನೆ. ಎಲ್ಲರೂ ಕೂಡ ನನ್ನವರೇ ಎಂದು ತಿಳಿದುಕೊಂಡು ಬದುಕಬೇಡ. ಅವರು ಅವಶ್ಯಕತೆ ಮುಗಿದ ಮೇಲೆ ನನ್ನವರು ಅಂದವರೆಲ್ಲರೂ ಕೂಡ ನೀನು ಯಾರು ಅಂತ ಹೇಳುವಂತಹ ಸಮಯವೂ ಕೂಡ ಬಂದೇ ಬರುತ್ತದೆ ಎನ್ನುವುದನ್ನು ಮರೆಯಬೇಡ. ಮನುಷ್ಯನಿಗೆ ಮನುಷ್ಯನನ್ನು ಕಂಡರೆ ಆಗುವುದಿಲ್ಲ. ಯಾಕೆ ಗೊತ್ತಾ? ಅಲ್ಲಿ ಅವನು ನನ್ನ ಸಮಾನವಾಗಿ ಬೆಳೆದು ನಿಲ್ಲುತ್ತಾನೆ ಎನ್ನುವಂತಹ ಸ್ವಾರ್ಥತೆ ಎನ್ನುವುದು ಇರುತ್ತದೆ. ಜೀವನದಲ್ಲಿ ಯಾರಿಗೆ ನೀನು ಸಹಾಯವನ್ನು ಮಾಡುತ್ತಾ ಇರುತ್ತೆಯೋ ಅವರೇ ನಿನಗೆ ಮೊದಲು ಮೋಸವನ್ನು ಮಾಡುವುದು. ಹಾಗೆ ಅಂದರೆ ಕುರುಡನಿಗೆ ಕಣ್ಣು ಬಂದ ತಕ್ಷಣ ಅವನು ಮೊದಲು ಬಿಸಾಕುವುದೇ ಅವನ ಕೈಯಲ್ಲಿ ಇರುವಂತಹ ಕೋಲನ್ನು. ಸಮುದ್ರದಲ್ಲಿ ಒಂದು ಬಿಂದಿಗೆ ಕೊಳಕು ನೀರು ಸುರಿಸಿದ ತಕ್ಷಣ ಸಮುದ್ರದ ನೀರು ಕೆಟ್ಟಿ ಹೋಗುವುದೇ ಇಲ್ಲ. ಅದೇ ರೀತಿಯಲ್ಲಿ ನಮ್ಮ ಬಗ್ಗೆ ಯಾರೋ ಒಂದು ಕೆಟ್ಟ ಮಾತನಾಡಿದ್ದಾರೆ ಅಂದ ತಕ್ಷಣ ನಮ್ಮ ಘನತೆ ಎನ್ನುವುದು ಏನೂ ಕೂಡ ಕಡಿಮೆ ಆಗುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು ನಿಜ, ಆದರೆ ಒಲಿದು ಬಂದ ಬದುಕನ್ನು ಆನಂದದಿಂದ ಬದುಕಿಬಿಡಿ. ಏಕೆಂದರೆ ಇನ್ನೊಂದು ಹುಟ್ಟಿಗೆ ಎಷ್ಟು ಜನ್ಮ ಕಾಯಬೇಕೋ ಅದು ಗೊತ್ತೇ ಇಲ್ಲ. ಬಿಸಿ ಪಾಯಸದಿಂದ ನಾಲಿಗೆ ಸುಟ್ಟುಕೊಂಡ ಮಗು ಮೊಸರನ್ನು ಊದಿ ಊದಿ ಕುಡಿಯುತ್ತಂತೆ. ದುರ್ಜನರ ಮೋಸಕ್ಕೆ ಒಳಗಾದವರು ಸಜ್ಜನರ ಸಂಘವನ್ನು ಹೆದರಲ್ಪಡುತ್ತಾರೆ. ದುರ್ಜನರು ಯಾವುದೇ ರೀತಿಯಾಗಿ ದುರ್ವರ್ತನೆಯನ್ನು ತೋರಿದರೂ ಕೂಡ ಅವರ ಸಮಯ ಎನ್ನುವುದು ಬಂದಾಗ ಎಲ್ಲರೂ ಕೂಡ ಎಲ್ಲವನ್ನ ತೊರೆದು ಹೋಗಲೇಬೇಕು. ಬಿಸಿ ಪಾಯಸದಿಂದ ನಾಲಿಗೆ ಸುಟ್ಟುಕೊಂಡ ಮಗುವಿನಂತೆ ನಮ್ಮ ಜೀವನ ಎನ್ನುವುದು ಆಗಬಾರದು. ಬಯಸಿದ್ದು ಸಿಗುವುದಿಲ್ಲ, ಸಿಕ್ಕಿದ್ದು ಇಷ್ಟವಾಗುವುದಿಲ್ಲ, ಇಷ್ಟವಾಗಿದ್ದು ಜೊತೆಯಲ್ಲಿ ಇರುವುದಿಲ್ಲ, ಜೊತೆಯಲ್ಲಿ ಇರುವುದು ಖುಷಿಯನ್ನು ಕೊಡುವುದಿಲ್ಲ, ಖುಷಿಯನ್ನು ಕೊಡುವುದು ಕೊನೆಯ ತನಕ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಈ ಸತ್ಯವನ್ನು ಅರಿತು ಜೀವನವನ್ನು ಮಾಡುವುದನ್ನು ಮರೆಯಬಾರದು. ಅತ್ತು ಬಿಡು ಸಮಾಧಾನವಾಗುವಂತೆ, ಮರೆತು ಬಿಡು ಅಪ್ಪಿತಪ್ಪಿಯೂ ಕೂಡ ಮತ್ತೆ ನೆನಪಾಗದಂತೆ. ನನಗೆ ಯಾರೂ ಇಲ್ಲ ಅಂತ ಚಿಂತಿಸುವುದಕ್ಕಿಂತ ನನಗೆ ಯಾರೂ ಬೇಕಾಗಿಲ್ಲ ಅಂತ ಬದುಕುವುದೇ ಲೇಸು. ಹೃದಯ ನೋಡಿ ಪ್ರೀತಿಸು. ನೀನು ಪ್ರೀತಿಸಿದವಳು ಹೇಗಿರಬೇಕು ಅಂದರೆ ನಿನಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅವಳ ಮನಸ್ಸು ದೇವರ ಕಡೆಗೆ ಹೋಗಬೇಕೇ ಹೊರತು ಇನ್ನೊಬ್ಬರ ಹೃದಯದ ಕಡೆಗೆ ಹೋಗಲೇಬಾರದು. ಅಂಥವಳು ನಿನಗೆ ಸಿಕ್ಕರೆ
ಅವಳನ್ನೇ ಜೀವನದಲ್ಲಿ ಎಂದಿಗೂ ಕೂಡ ಕಳೆದುಕೊಳ್ಳಬೇಡ. ಅವಳೇ ನಿನ್ನ ನಿಜವಾದ ಸಂಗಾತಿ ಎನ್ನುವುದನ್ನು ಮರೆಯಬೇಡ. ನಿನ್ನ ವೈರಿಯೇ ಮನೆ ಬಾಗಿಲಿಗೆ ಬಂದರೂ ಕೂಡ ನಗು ನಗುತ್ತಾ ಸ್ವಾಗತಿಸು. ಏಕೆಂದರೆ ತನ್ನನ್ನು ಕಡಿಯುವ ಮನುಷ್ಯನಿಗೂ ಕೂಡ ಮರ ನೆರಳನ್ನೇ ನೀಡುತ್ತದೆ. ಅಂಗಳದಲ್ಲಿ ಗರಿಕೆ ಹುಲ್ಲು ಬೆಳೆದಷ್ಟು ವೇಗವಾಗಿ ತುಳಸಿ ಗಿಡ ಬೆಳೆಯುವುದಿಲ್ಲ. ಅದೇ ತರಹ ಮೋಸ ಮಾಡುವವನು ಅಭಿವೃದ್ಧಿ ಹೊಂದುವಷ್ಟು ವೇಗವಾಗಿ ಒಳ್ಳೆಯವರು ಅಭಿವೃದ್ಧಿಯನ್ನು ಹೊಂದುವುದಕ್ಕೆ ಸಾಧ್ಯವೇ ಇಲ್ಲ. ಕೆಲವರು ಹಣವಿದೆ ಎಂದು ಮೆರೆಯುತ್ತಾರೆ, ಇನ್ನು ಕೆಲವರು ಸೌಂದರ್ಯವಿದೆ ಎಂದು ಬೀಗುತ್ತಾರೆ. ಆದರೆ ಮುಂದೊಂದು ದಿನ ತಿಳಿಯುವುದು ಎಲ್ಲಕ್ಕಿಂತಲೂ ಕೂಡ ಮಿಗಿಲಾದದ್ದು ಗುಣ ಎಂದು. ಆ ಗುಣ ನಿಮ್ಮಲ್ಲಿ ಇದ್ದರೆ ನೀವು ಏನೂ ಇಲ್ಲ ಎಂದು ಯೋಚನೆಗಳನ್ನು ಮಾಡುವ ಪ್ರಸಂಗವೇ ಇರುವುದಿಲ್ಲ. ಬಿಸಿ ನೀರಿನಿಂದ ನಿಮ್ಮ ಜೀವನವನ್ನು ನೀವು ಸರಿಪಡಿಸಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರಬಹುದು, ಆದರೆ ತಣ್ಣೀರಿನಿಂದ ಜೀವನವನ್ನು ಸುಧಾರಿಸಿಕೊಳ್ಳಬಹುದು. ತಣ್ಣೀರು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಎನ್ನುವುದನ್ನು ಮರೆಯಬೇಡಿ. ಕಾಲ ಎನ್ನುವುದು ಎಲ್ಲರಿಗೂ ಕೂಡ ಕೂಡಿ ಬರುತ್ತದೆ. ಅವರವರ ನಿಜ ಸ್ವರೂಪವನ್ನು ನಿಮ್ಮೆದುರಿಗೆ ತೆರೆದಿಡುವಂತಹ ಕೆಲಸವನ್ನು ಕೂಡ ಮಾಡುತ್ತದೆ. ಯಾರನ್ನೂ ಕೂಡ ಅತಿಯಾಗಿ ತಿದ್ದುವುದಕ್ಕೆ ಹೋಗಬೇಡಿ. ಏಕೆಂದರೆ ಹಾಳೆಯಲ್ಲಿ ಅಕ್ಷರ ತಿದ್ದಿ ತಪ್ಪ ಮಾಡಿದಷ್ಟು ಹಾಳೆ ಎನ್ನುವುದು ಹರಿದು ಹೋಗುತ್ತದೆ ಎನ್ನುವುದನ್ನು ಮರೆಯಬೇಡ. ನಮ್ಮನ್ನು ಬೇರೆಯವರೊಂದಿಗೆ ಹೋಲಿಸಿಕೊಂಡು ಬೇಸರವನ್ನು ಪಡುವುದಕ್ಕೆ ಹೋಗಬಾರದು. ಏಕೆಂದರೆ ಚಿನ್ನ ಮತ್ತು ಅನ್ನ ಎರಡಕ್ಕೂ ಕೂಡ ಅದರದ್ದೇ ಆಗಿರುವಂತಹ ಮಹತ್ವ ಎನ್ನುವುದು ಇರುತ್ತದೆ. ಸಮಯ ಸಂದರ್ಭ ಎನ್ನುವುದು ಕೂಡಿ ಬಂದಾಗ ಮಾತ್ರ ಅವುಗಳ ನಿಜವಾದ ಬೆಲೆ ಏನು ಎನ್ನುವುದು ನಮಗೆ ತಿಳಿಯುವುದಕ್ಕೆ ಸಾಧ್ಯವಾದೀತು. ಪೆಟ್ಟು ತಿಂದಿದ್ದಕ್ಕೆ ಕಲ್ಲು ವಿಗ್ರಹವಾಯಿತು, ಆದರೆ ಪೆಟ್ಟು ಕೊಟ್ಟ ಸುತ್ತಿಗೆಯಾಗಿಯೇ ಉಳಿಯಿತು. ಹಾಗೆಯೇ ನೋವು ಕೊಡುವವರು ಕೂಡ ಹಾಗೆಯೇ ಉಳಿದು ಬಿಡುತ್ತಾರೆ. ಜ್ಞಾನಿ ಜೀವನದಲ್ಲಿ ಎಲ್ಲವನ್ನೂ ಕೂಡ ಕಳೆದುಕೊಂಡರೂ ಏನೋ ಒಂದು ಗಳಿಸಿಯೇ ಗಳಿಸುತ್ತಾನೆ. ಜೀವನದಲ್ಲಿ ಸೋಲು ಕಂಡ ವ್ಯಕ್ತಿಗಳ ಜೊತೆ ಸ್ವಲ್ಪ ಹೊತ್ತುಗಳ ಕಾಲ ಕುಳಿತುಕೊಂಡು ಮಾತನಾಡುವುದನ್ನು ನೋಡಿ. ಏಕೆಂದರೆ ಅವರ ಬಳಿಯಲ್ಲಿ ಅಹಂಕಾರ ಎನ್ನುವುದು ಇರುವುದಿಲ್ಲ, ಆದರೆ ಅನುಭವ ಎನ್ನುವುದು ಖಂಡಿತವಾಗಿಯೂ ಕೂಡ ಇದ್ದೇ ಇರುತ್ತದೆ. ಅವರ ಅನುಭವದ ಮಾತುಗಳು ನಿಮ್ಮ ಜೀವನವನ್ನು, ನಿಮ್ಮ ಗುರಿಯನ್ನು ತಲುಪುವುದಕ್ಕೆ ಅದು ಸಹಕಾರವನ್ನು ಕೊಡುತ್ತದೆ ಎನ್ನುವುದನ್ನು ಎಂದಿಗೂ ಕೂಡ ಮರೆಯುವುದಕ್ಕೆ ಹೋಗಬೇಡಿ. ಒಂದು ದಿನದ ಸಾವಿಗೆ ಜೀವನ ಪೂರ್ತಿ ಬದುಕಬೇಕು. ಒಲಿದು ಬಂದ ಬದುಕನ್ನು ಆನಂದದಿಂದ ಬದುಕಿಬಿಡಿ. ಏಕೆಂದರೆ ಇನ್ನೊಂದು ಹುಟ್ಟಿಗೆ ಎಷ್ಟು ಜನ್ಮ ನಾವು ಕಾಯಬೇಕು ಎನ್ನುವ ಸತ್ಯ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ದೇವರು ಬೇಕಂತಲೇ ಕೆಲವು ಸಂಬಂಧಗಳನ್ನು ನಮ್ಮಿಂದ ದೂರ ಮಾಡಿಬಿಡುತ್ತಾನೆ. ಕಾರಣ ಇಷ್ಟೇ, ನಮಗೆ ತಿಳಿಯದೇ ಇರುವಂತಹ ಸತ್ಯ ಆ ದೇವರಿಗೆ ತಿಳಿದಿರುತ್ತದೆ ಎಂದು. ಜೀವನದಲ್ಲಿ ಎರಡು ವಿಷಯಗಳಲ್ಲಿ ಬಹಳ ಎಚ್ಚರಿಕೆಯಿಂದಾಗಿರಬೇಕು. ಒಂದು, ಯಾರನ್ನೂ ಕೂಡ ಅತಿಯಾಗಿ ಪ್ರೀತಿಸುವುದಕ್ಕೆ ಹೋಗಬಾರದು. ಎರಡನೆಯದು, ಯಾರನ್ನೂ ಕೂಡ ಅತಿಯಾಗಿ ನಂಬುವುದಕ್ಕೆ ಹೋಗಲೇಬಾರದು. ಗಂಧವನ್ನು ತಿಕ್ಕಿದ್ದಷ್ಟು ಸುಗಂಧವನ್ನು ಕಂಪಿಸುತ್ತದೆ. ಕಬ್ಬು ಜಿಗಿದಷ್ಟು ಸಿಹಿಯನ್ನು ಕೊಡುತ್ತದೆ. ಚಿನ್ನ ಒಡೆದಷ್ಟು ಹೊಳಪನ್ನು ನೀಡುತ್ತದೆ. ಜೀವನವೂ ಕೂಡ ಹಾಗೆ. ನೋವು ಅನುಭವಿಸಿದ್ದಷ್ಟು ಸುಂದರವಾಗಿರುವಂತಹ ಬದುಕನ್ನು ನಮಗೆ ಕಟ್ಟಿಕೊಡುವುದಕ್ಕೆ ಸಾಧ್ಯವಾಗುತ್ತದೆ. ಸುಮ್ಮನೆ ತಮಾಷೆ ಮಾಡಿದೆ ಎನ್ನುವುದರ ಹಿಂದೆ ನಿಜ ಇರುತ್ತದೆ. ಏನಾದರೂ ಮಾಡಿಕೋ ಎನ್ನುವುದರ ಹಿಂದೆ ಕಾಳಜಿ ಇರುತ್ತದೆ. ಇರಲಿ ಪರವಾಗಿಲ್ಲ ಅನ್ನುವುದರ ಹಿಂದೆ ನೋವು ಎನ್ನುವುದು ತುಂಬಿರುತ್ತದೆ. ಜೀವನದಲ್ಲಿ ಖುಷಿಯಾಗಿ ಇರಬೇಕು ಅಂದರೆ ಬಂದಂತೆ ಜೀವನವನ್ನು ಸ್ವೀಕರಿಸುವುದನ್ನು ನೋಡಬೇಕು. ನುಡಿದಂತೆ ನಡೆಯುವುದನ್ನು ಕಲಿತುಕೊಳ್ಳಬೇಕು. ಗೆದ್ದರೆ ಬಾಗಬೇಕು, ಸೋತರೆ ಸೋಲನ್ನು ಒಪ್ಪಿಕೊಳ್ಳಬೇಕು. ನಮ್ಮ ವಾದ ಸರಿಯಿದ್ದರೂ ಕೂಡ ಸುಮ್ಮನಾಗಬೇಕು, ತಪ್ಪಿದ್ದರೂ ಕೂಡ ಸುಮ್ಮನಾಗಬೇಕು. ಕ್ಷಮೆ ಕೇಳಬೇಕು, ಮನಸ್ಸಿನಲ್ಲಿ ನೋವಿದ್ದರೂ. ಮುಖದಲ್ಲಿ ಮಂದಹಾಸ ಎನ್ನುವುದು ತುಂಬಿರಬೇಕು. ಸೋತರೂ ಮತ್ತೊಮ್ಮೆ ಪ್ರಯತ್ನಿಸಬೇಕು. ರಾತ್ರಿ ಪೂರ್ತಿ ಅತ್ತರೂ ಕೂಡ ಮರುದಿನ ಬೆಳಗ್ಗೆ ಎದ್ದು ಮತ್ತೆ ನಗಲೇಬೇಕು. ಇಷ್ಟ ಅಂದರೆ ಕಷ್ಟ ಬಂದರೂ ಕೂಡ ಬಿಡಬಾರದು. ಇಷ್ಟ ಪಡುವುದನ್ನು ಮೊದಲು ಎಲ್ಲಿ ಕಲಿತಿರುತ್ತೀಯೋ ಅದನ್ನು ಪಡೆದುಕೊಳ್ಳುವುದನ್ನು ಕೂಡ ಕಲಿಯಬೇಕು. ಕಾಯಲು ಮೇಲೊಬ್ಬ ಇರುವಾಗ ಕಾಯಕವಿಲ್ಲದೆ ಇರುವಂತಹ ಕೊಂಕು ಮಾತಿಗೆ ಏಕೆ ನೀನು ಕರಗುತ್ತೀಯ? ಯಾರನ್ನೂ ನಂಬಿ ಬಂದಿಲ್ಲ ಎನ್ನುವುದೇ ಸತ್ಯವಾದರೆ ಯಾರಾದರೂ ನಮ್ಮೊಂದಿಗೆ ಇರುತ್ತಾರೆ ಎನ್ನುವುದು ಕೂಡ ಏಕೆ ನೀವು ನಿರೀಕ್ಷೆಯನ್ನು ಇಟ್ಟುಕೊಳ್ಳುತ್ತೀರಿ? ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಮಾಡುವಂತಹ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡುವುದನ್ನು ಕಲಿತುಕೊಳ್ಳಿ. ಖಂಡಿತವಾಗಿಯೂ ಕೂಡ ಆಗುವುದು ಹಾಗೆ ಆಗುತ್ತದೆ. ನೀವೇನಾದರೂ ಶ್ರೀಕೃಷ್ಣ ಪರಮಾತ್ಮನ ಭಕ್ತರೇ ಆಗಿದ್ದರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ, ಹಾಗೂ ನಮ್ಮ ಚಾನಲ್ಗೆ ಇದೇ ಮೊದಲ ಬಾರಿಗೆ ವಿಸಿಟನ್ನು ಕೊಟ್ಟಿದ್ದರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತೇಳಿ ಹೇಳ್ತಾ ಬರ್ತೇನೆ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ಮತ್ತಷ್ಟು ವಿಡಿಯೋನೊಂದಿಗೆ. ಅಲ್ಲಿಯವರೆಗೆ ಧನ್ಯವಾದ. ಕರುನಾಡಿಗೆ.